9 ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಶಿಗ್ಗಾಂವಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾದ ದೇವರಾಜ ಅರಸು ಅವರ ಜನ್ಮದಿನಾಚರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ರಿಂದ ಯುವಕರಿಗೆ ಕಿವಿಮಾತು. ಕಾರ್ಯಕ್ರಮದುದ್ದಕ್ಕೂ ಮಾಡಲಾಯಿತು ದೇವರಾಜು ಅರಸು ಅವರ ಕೊಡುಗೆಗಳ ಗುಣಗಾನ. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಮಹಿಳಾ ಕಾನೂನುಗಳ ಕುರಿತಾಗಿ ವಿಶೇಷ ಕಾರ್ಯಾಗಾರ. ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಾಗಿ ಮಹಿಳೆಯರು ಜಾಗೃತರಾಗುವಂತೆ ವಿಶೇಷ ಕರೆ. ಕಾಯ್ದೆ ಕಾನೂನು ಅರಿತರೆ ಸಮಾಜದಲ್ಲಿ ಮಹಿಳಾ ಸಮಾನತೆ ತರಲು ಸಾಧ್ಯವೆಂದ ಪ್ರಮುಖರು. ಗದಗ ಜಿಲ್ಲೆಯ ಮುಂಡರಗಿಯ ರಾಯರ ಮಠದಲ್ಲಿ 3 ದಿನಗಳ ಪಂಚರಥೋತ್ಸವ ಪ್ರಾರಂಭ. 3 ದಿನಗಳವರೆಗೂ ಅದ್ಧೂರಿಯಾಗಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಹರಿದು ಬಂದ ಭಕ್ತರು. ರಾಯರ ಸೇವೆಯಲ್ಲೇ ಸಾರ್ಥಕತೆ ಕಾಣುತ್ತಿರುವ ಭೂದಾನ ನೀಡಿದ ನಾರಾಯಣಪ್ಪನವರು. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ದಿಂಡೂರು ತಾಂಡದಲ್ಲಿ ಶ್ರೀ ಸಂತ ಸೇವಾಲಾಲ್ ಹಾಗೂ ಮರಿಯಮ್ಮ ದೇವಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭವು ಅಪಾರ ಸಂಖ್ಯೆಯ ಸದಭಕ್ತರ ಹರ್ಷೋದ್ಗಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಪ್ರಾಣ ಪ್ರತಿಷ್ಠಾನದ ವಿಶೇಷ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕೂಡ ಭಾಗವಹಿಸಿದ್ದು, ದೇಗುಲಕ್ಕೆ ಭೇಟಿ ನೀಡಿದ ಅವರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಆದರಹಳ್ಳಿ ಗವಿಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಕುಮಾರ ಮಹಾರಾಜರು, ಪರಮಪೂಜ್ಯ ಹಾಲಸ್ವಾಮಿಗಳು ವಿಶೇಷ ಆಶೀರ್ವಚನ ನೀಡಿದರು. ಶಾಸಕ ಚಂದ್ರು ಲಮಾಣಿಯವರು ಸಹ ಈ ವೇಳೆ ಶ್ರೀಗಳ ಆಶೀರ್ವಾದ ಪಡೆದರು. ಜೊತೆಗೆ ಸಮಾಜ ಬಾಂಧವರನ್ನುದ್ದೇಶಿಸಿ ಮಾತನಾಡಿದರು. ಈ ಸಮಾರಂಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್, ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಡಮನಿ, ಯುವ ಮುಖಂಡರಾದ ಕೃಷ್ಣಗೌಡ ಪಾಟೀಲ್, ಮುಂಡರಗಿ ಮಂಡಲದ ಅಧ್ಯಕ್ಷರಾದ ಹೇಮಗಿರೀಶ ಹಾವಿನಾಳ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಹಿಳೆಯರಲ್ಲಿ ಕಾನೂನಿನ ಅರಿವು ಮೂಡಿಸುವ ಉದ್ದೇಶದಿಂದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರಮಿಕ ಅಭಿವೃದ್ಧಿ ಸಂಘ ಜನಜಾಗರಣ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಹೊಲಿಗೆ ಕೇಂದ್ರ ವಿದ್ಯಾರ್ಥಿಗಳಿಗೆ ವಿಶೇಷ ಕಾನೂನು ಅರಿವು ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಮುಖರಾದ ಭೀಮಪ್ಪ ಅವರು ವಿದ್ಯಾರ್ಥಿಗಳಿಗೆ ಕಾನೂನಿನ ಕುರಿತಾಗಿರುವ ಮಾಹಿತಿಯನ್ನು ನೀಡಿದರು. ಮಹಿಳೆಯರ ಮೇಲೆ ನಡೆಯುವ ಅತ್ಯಾಚಾರ, ದಬ್ಬಾಳಿಕೆ, ವರದಕ್ಷಿಣೆ ಕಿರುಕುಳ, ಬಾಲ್ಯ ವಿವಾಹ, ಲಿಂಗ ಸಮಾನತೆ, ವೇತನ ಸಮಾನತೆಯ ಕುರಿತಾಗಿರುವ ಕಾಯ್ದೆಗಳನ್ನು ತಿಳಿಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ವಕೀಲರಾದ ಸುನೀತಾ ಹೊನ್ನಣ್ಣವರ್ ಮತ್ತು ಜಿಲ್ಲಾ ಸಂಯೋಜಕರಾದ ಮೀನಾಕ್ಷಿ ಅವರು ಮಹಿಳಾ ಸಬಲೀಕರಣದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಸೊ ಆ ಘಟನೆಗಳು ನಡೆಯುತ್ತಾ ಬರುತ್ತಾ ಏನಾಯಿತು, ಯುದ್ಧಗಳು ಸ್ಟಾರ್ಟ್ ಆಯಿತು. ಮೊದಲನೇ ಮಹಾಯುದ್ಧ ಯಾವಾಗ ನಡೀತು ಯಾರಾದರೂ ಹೇಳ್ಬೋದಾ? ವೆರಿ ಗುಡ್. 14ರಿಂದ 18ರವರೆಗೆ ನಡೀತು ಅಲ್ವಾ? ಆವಾಗ ಸುಮಾರು ಜನ ಸತ್ತೋದ್ರು, ತೀರೋದ್ರು ಅಲ್ವಾ? ಅದರಲ್ಲಿ ಹೆಚ್ಚಾಗಿ ಮಕ್ಕಳು ಸಹಿತ ಕಷ್ಟಗಳಿಗೆ ಒಳಗಾಗಿ. ಸೊ ಅದರಲ್ಲಿ ಏನಾಯಿತು, ಯುದ್ಧ ನಡಿಬೇಕಂತಂದರೆ ಆ ಯುದ್ಧ ನಡೆಯುವಾಗ ದೇಶದ ಸಂಪನ್ಮೂಲ, ಡಾಕ್ಟರ್ಸು ಮತ್ತು ಏನು ಫುಡ್ ಬೇಕು ಎಲ್ಲ ಯುದ್ಧ ನಡೆಯೋ ಸ್ಥಳಕ್ಕೆ ತಗೊಂಡು ಹೋಗ್ಬಿಡೋದು. ಇಲ್ಲಿ ಮಕ್ಕಳು, ತಾಯಂದಿರು ಕಾಯಿಲೆ ಕಷ್ಟಗಳಲ್ಲಿ ನರಳುವಂಥದ್ದಾಯಿತು. ಸಭೆಯಲ್ಲಿ ವಿವಿಧ ಗ್ರಾಮಗಳ ವಿದ್ಯಾರ್ಥಿಗಳು ಸೇರಿ ಜನಜಾಗರಣ ಜಿಲ್ಲಾ ಸಂಯೋಜಕರಾದ ಅಂತೋನಿ, ಯಶವಂತ್, ನಿಂಗಪ್ಪ, ಗ್ರಾಮಸ್ಥರಾದ ರುದ್ರಗೌಡ ಸಿದ್ದರಾಮನಿ, ಬಾಬುಗೌಡ, ರುದ್ರಗೌಡ ಪಾಟೀಲ್, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಸಂತೋಷ ಸಿದ್ದಣ್ಣವರು ಉಪಸ್ಥಿತರಿದ್ದರು. ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಭಾರತವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಯ ನೀತಿ ಪಾಠವನ್ನು ಜಗತ್ತಿಗೆ ತಿಳಿಸುತ್ತಿದೆ ಎಂದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಟಿ.ಎಂ. ಭಾಸ್ಕರ್ ಅವರು ಹೇಳಿದರು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಗೊಟಗೋಡಿಯಲ್ಲಿರುವ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡ ಸದ್ಭಾವನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದ ಅವರು, ಸದ್ಭಾವನೆ ಎನ್ನುವುದು ದೇಶದ ಐಕ್ಯತೆ ಮತ್ತು ಸಮಾನತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಸಾಹಿತ್ಯಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ವಲಯದ ಚಿಂತನ ಮಂಥನ ಮಾಡುವ ಸಂದರ್ಭದಲ್ಲಿ ದೇಶದ ಐಕ್ಯತೆ ಮತ್ತು ಸಾಮರಸ್ಯದ ಬಗ್ಗೆ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯ ಕುರಿತು ಚಿಂತನೆ ಮಾಡುವ ಅವಶ್ಯಕತೆ ಇದೆ ಎಂದರು. ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಈ ಸಂದರ್ಭದಲ್ಲಿ ಕುಲಸಚಿವರಾದ ಪ್ರೊಫೆಸರ್ ಸಿಟಿ ಗುರುಪ್ರಸಾದ್, ಸಹಾಯಕ ಕುಲಸಚಿವರಾದ ಶಹಜಹಾನ್ ಮುದಕವಿ, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಿರೇಗೌಡ ಅರಳಿಹಳ್ಳಿ, ಹಿರಿಯ ಸಂಶೋಧನಾಧಿಕಾರಿಯಾದ ಡಾಕ್ಟರ್ ಪ್ರೇಮಕುಮಾರ್, ಸಹಾಯಕ ಸಂಶೋಧನಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮಾನ್ಪಡೆ, ಮಾಕಪ್ಪನವರ್,
ಸಹಾಯಕ ಪ್ರಾಧ್ಯಾಪಕರಾದ ಹನುಮಂತರಾಯಗೌಡ ಹಾಗೂ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಹಾಜರಿದ್ದರು. ಸುದ್ದಿ ಮುಂದೆ ಬರೆಯುತ್ತೆ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30 ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಬ್ರೇಕ್ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಕಿತ್ತೂರು ತಾಲೂಕಾ ಪಂಚಾಯಿತಿ ಕಾರ್ಯಾಲಯದಲ್ಲಿ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಸಭೆ ನಡೆಸಿದರು. ಅಧಿಕಾರಿಗಳು, ಸಿಬ್ಬಂದಿಗಳು ಸಾರ್ವಜನಿಕ ಅಹವಾಲು ಆಲಿಸಿ ಸಾರ್ವಜನಿಕ ಜೊತೆ ಸ್ಪಂದಿಸಿ ಎಲ್ಲರೂ ಸೇರಿ ಕಿತ್ತೂರು ತಾಲೂಕಿಗೆ ಒಳ್ಳೆಯ ಹೆಸರು ತರುವ ಹಾಗೆ ಕೆಲಸ ಮಾಡುವ ವಿಶ್ವಾಸವಿದೆ ಎಂದರು. ಇನ್ನು ಶ್ರೀ ಸರೋಜಿನಿ ತಾಯಿ ಬಸವರಾಜ್ ಮಾರಿಹಾಳ ಸರಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ನಾಡಗೀತೆ ಹಾಡುವ ಮೂಲಕ ಸಭೆ ಪ್ರಾರಂಭವಾಯಿತು. ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ತಹಸೀಲ್ದಾರ್ ರವೀಂದ್ರ ಹಾದಿಮನಿ, ಕಿತ್ತೂರು ತಾಲೂಕಾ ಪಂಚಾಯಿತಿ ಆಡಳಿತಾಧಿಕಾರಿ ಡಾಕ್ಟರ್ ರಾಜೀವ್ ಕೋಲೇರವರು ದೀಪ ಬೆಳಗುವ ಮೂಲಕ ಸಭೆ ಉದ್ಘಾಟನೆ ಮಾಡಿದರು. ವೇದಿಕೆ ಮೇಲಿದ್ದ ಗಣ್ಯರಿಂದ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯಿಂದ 5 ಜನ ಫಲಾನುಭವಿಗಳಿಗೆ ವಾಕಿಂಗ್ ಸ್ಟಿಕ್, ವಾಕರ್, ಹಿಯರಿಂಗ್ ಸಾಧನ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 5 ಜನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ ಫೋನ್, ಅಂಗನವಾಡಿ ಮಕ್ಕಳಿಗೆ ಮೆಡಿಸಿನ್, ತೋಟಗಾರಿಕೆ ಇಲಾಖೆಯ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 2 ಜನ ಪರಿಶಿಷ್ಟ ಜಾತಿಯ ರೈತರಿಗೆ ಸ್ಪೆಷಲ್ ಫರ್ಟಿಲೈಸರ್ ವಿತರಿಸಿದರು. ವಿತರಣೆ ಮಾಡಲಾಗ್ತಿದೆ. ಇವತ್ತು ಮಾನ್ಯ ಶಾಸಕರ ಕೈಯಿಂದ ಹಾಗೂ ಹಿರಿಯ ಅಧಿಕಾರಿಗಳಿಂದ ಎಲ್ಲರೂ ಒಂದೇ ಲೈನಲ್ಲಿ ಇದೇ ವೇಳೆ ಕೋಧಾನಪುರ ಗ್ರಾಮದ ಜಿಪಿಎಲ್ಎಫ್ ಸದಸ್ಯೆ ಸುಮಿತ್ರಾ ಸೋಮನಗೌಡರು, ಮರಿಗೇರಿ ಗ್ರಾಮದ ಬಸಪ್ಪ ಕಲ್ಲಪ್ಪ ಮಾದರ್, ನಿಚ್ಚಣಿಕಿ ಗ್ರಾಮ ಪಂಚಾಯಿತಿ, ದೇಮಟ್ಟಿ ಗ್ರಾಮದ ಪುಂಡಲಿಕ ಸಿದ್ದಪ್ಪ ಅಪ್ಪೋಜಿ, ಉಗುರುಕೋಡ ಗ್ರಾಮ ಪಂಚಾಯಿತಿ ಇವರ ಗ್ರಾಮ ಪಂಚಾಯಿತಿ ಸೇವೆಗೆ ವೇದಿಕೆ ಮೇಲಿದ್ದ ಗಣ್ಯರಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು. ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಳ್ಳಿ. ಕನಸು ಕಾಣುವುದು ಮುಖ್ಯವಲ್ಲ, ಗುರಿಯನ್ನು ಸಾಧಿಸುವುದು ಮುಖ್ಯ ಎಂದು ತಹಶೀಲ್ದಾರ್ ಸಂತೋಷ್ ಹಿರೇಮಠ್ ಹೇಳಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರಕಾರಿ ಕಚೇರಿಗಳ ಸಂಕೀರ್ಣ ಭವನದಲ್ಲಿ ಮಂಗಳವಾರ ತಾಲೂಕಾ ಆಡಳಿತ ಆಯೋಜಿಸಿದ್ದ ಡಿ ದೇವರಾಜ್ ಅರಸು ಅವರ 109ನೇ ಜನ್ಮ ದಿನಾಚರಣೆಯ ಸಮಾರಂಭದ ಅಧ್ಯಕ್ಷತೆಯನ್ನು ಅವರು ವಹಿಸಿ ಮಾತನಾಡಿದರು. ತಾಯಿ ಗುಣ ಹೊಂದಿದ್ದ ಅರಸು ಅವರು ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿದ್ದರು. ಜಾತಿ, ಹಣ ಮತ್ತು ವ್ಯಾಮೋಹಕ್ಕಾಗಿ ಎಂದೂ ಆಡಳಿತ ನಡೆಸಲಿಲ್ಲ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ರಾಜ್ಯದ ಹಲವು ಜನರಿಗೆ ಭೂ ಒಡೆತನದ ಹಕ್ಕು ನೀಡಿತು. ನಿರುದ್ಯೋಗಿಗಳಿಗೆ ಸಹಾಯಧನದಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಸಾವಿರಾರು ಯುವಜನರಿಗೆ ನೆರವಾದರು. ಜೀತ ಪದ್ಧತಿ, ಮಲಹೊರುವ ಪದ್ಧತಿ ನಿರ್ಮೂಲನೆಯ ಮೂಲಕ ಸಾಮಾಜಿಕ ಪರಿವರ್ತನೆಗೆ ಶ್ರಮಿಸಿದರು. ಸಮಾಜಮುಖಿ ಕಾರ್ಯಗಳತ್ತ ಅವರ ಮನಸ್ಸು ಸದಾ ತುಡಿಯುತ್ತಿತ್ತು ಎಂದು ಹೇಳಿದರು. ಇನ್ನು ಸಮಾರಂಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದೇ ವೇಳೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಮಲ್ಲೇಶ್ ಹರಿಜನ್, ಬಿಜೆಪಿ ಅಧ್ಯಕ್ಷ ಶಿವಾನಂದ ಮ್ಯಾಗೇರಿ, ತಾಲೂಕಾ ಪಂಚಾಯತ್ ಇಒ ಪಾಲಯ್ಯನಕೋಟೆ ವಿಶ್ವನಾಥ್, ಶಿವಾನಂದ ರಾಮಗೇರಿ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು, ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿರುವ ರಾಯರ ಮಠದಲ್ಲಿ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 353ನೇ ಆರಾಧನಾ ಪಂಚ ರಥೋತ್ಸವ ಮಂಗಳವಾರದಿಂದ ಪ್ರಾರಂಭಗೊಂಡಿದೆ. ಹೌದು, ಮುಂಡರ್ಗಿ ಪಟ್ಟಣದಲ್ಲಿರುವ ನಾಗರಹಳ್ಳಿ ರಾಮೇನಹಳ್ಳಿ ರಸ್ತೆಯಲ್ಲಿನ ರಾಯರ ಮಠದಲ್ಲಿ ಈಗ
ಸಂಭ್ರಮ ಸಡಗರ ಮನೆ ಮಾಡಿದೆ. ಅತ್ಯಂತ ವೈಶಿಷ್ಟ್ಯಪೂರ್ಣತೆಯನ್ನು ಹೊಂದಿರುವ ಮಠದಲ್ಲಿ ಆರಾಧನಾ ಪಂಚರಥೋತ್ಸವದ ಹಿನ್ನೆಲೆ ನಿತ್ಯ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಯುತ್ತಿವೆ. ಇನ್ನು ಮುಂಡರಗಿ ಪಟ್ಟಣದಲ್ಲಿ ಕಳೆದ 15 ವರ್ಷಗಳ ಹಿಂದೆ ರೂಪುಗೊಂಡಿರುವ ಮಠವು ಕೂಡ ಸಾಕಷ್ಟು ರೋಚಕ ಕಥೆಯನ್ನು ಹೊಂದಿದೆ. ಮಠದ ನಿರ್ಮಾಣಕ್ಕಾಗಿ ಸುಮಾರು 3 ಕೋಟಿಗೂ ಅಧಿಕ ಮೌಲ್ಯ ಹೊಂದಿರುವ ಭೂಮಿಯನ್ನು ಬಿಟ್ಟುಕೊಟ್ಟಿದ್ದ ನಾರಾಯಣಪ್ಪ ಇಲ್ಲೂರು ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ್ದು, ಬೇಡಿದ ವರವನ್ನು ನೀಡುವ ಮಠ ನಿರ್ಮಾಣದ ಹಿಂದಿರುವ ಕಥೆಯನ್ನು ಹೇಳಿದ್ದಾರೆ. ಇನ್ನು ಅವರೇ ಹೇಳಿರುವ ಹಾಗೆ ಪಟ್ಟಣದಲ್ಲಿರುವ ಇಲ್ಲೂರು ಅವರ ಮನೆಗೆ ಸ್ವಾಮಿಗಳು ಭೇಟಿ ನೀಡಿದಾಗ ಶ್ರೀಮಠ ನಿರ್ಮಾಣಕ್ಕೆ ಜಾಗ ಕೊಡಿಸುವಂತೆ ಕೇಳಿದ್ದರಂತೆ. ಆಗ ಮಂತ್ರ ಮುಗ್ಧಗೊಂಡವರಂತಾಗಿದ್ದ ಇಲ್ಲೂರು ನಾರಾಯಣಪ್ಪ ಅವರು ಜಾಗೆ ಕೊಡಿಸಿ ಎಂದು ಕೇಳಬೇಡಿ, ಕೊಡು ಎಂದು ಕೇಳಿ ಎಂದು ಹೇಳುವ ಮೂಲಕ ತಮ್ಮ ಬೆಲೆ ಬಾಳುವ ಜಾಗೆಯನ್ನ ಮಠಕ್ಕೆ ನೀಡಿದ್ದರಂತೆ. ಅಲ್ಲಿಂದ ಇಲ್ಲಿಯವರೆಗೂ ಕಳೆದ 13 ವರ್ಷಗಳಿಂದಲೂ ಇದೇ ರೀತಿ ಪ್ರತಿ ವರ್ಷ ವಿಶೇಷ ಆಚರಣೆ ಮಾಡುತ್ತಾ ಬರುತ್ತಿದ್ದೇವೆ ಎನ್ನುತ್ತಾರೆ ನಾರಾಯಣಪ್ಪ ಇಲ್ಲೂರು. ಈಗ ಇದು ಚಾಲಾಗಿ 13ನೇ ವರ್ಷ. ಇದು ಯಾಕಂದ್ರೆ ಏನು ಮಾಡಿದ್ವಿ ಅಂದ್ರೆ ಅವಾಗ ಸುಷಮೇಂದ್ರ ತೀರ್ಥರು ಯತೀಂದ್ರ ತೀರ್ಥರು ಮುಂಡ್ರಿಗಿಗೆ ವಿಸಿಟ್ ಕೊಟ್ಟಿದ್ರು. ಅವಾಗ ಕೊಟ್ಟಾಗ ನಮ್ಮ ಮನೆಗೆ ಬಂದಾಗ ಇಲ್ಲೊಂದು ಶಾಖಾ ಮಠ ಮಾಡ್ತೀವಿ ಅಂದರು. ಒಂದು ಜಾಗ ಕೊಡಿಸು ಅಂದರು. ನಾನು ಅಂದೆ ಜಾಗ ಕೊಡು ಅಂತ ಕೇಳ್ರಿ, ಆದ್ರೆ ಕೊಡಿಸು ಅಂತ ಕೇಳಬೇಡ್ರಿ ಅಂತ ಹೇಳಿ ಅವಾಗ ಸುಷಮೇಂದ್ರ ಭಾಳ ಬಂಡದ ನೀವು ಕೊಡಪ್ಪ ನೀನಾದ್ರೆ ಆಗ ಕರ್ಕೊಂಬಂದು ತೋರಿಸಿ ಏನ್ರಿ ಇದು 1 ಎಕರೆ ಇದೆ. 1 ಎಕರೆ ಜಮೀನು ಕೊಟ್ಟಿದ್ದೀವಿ. ಇವು ಒಟ್ಟು ನನ್ನ ಮಟ್ಟಿಗೆ ಒಂದು 300 ಚಿಲ್ಲರ ಹಾಕೋ ಇವು ಎಲ್ಲ ಶಾಖಾ ಮಠಗಳು. ನಮ್ದು ಶಾಖಾ ಮಠನೂ ಅವ್ರಿಗೆ ಸಾಲಾಂಕೃತ ಲಗ್ನ ಮಾಡ್ದಂಗೆ ಮಾಡಿ ಅವ್ರಿಗೆ ದಾನ ಕೊಟ್ಟಿವಿ. ಒಟ್ನಲ್ಲಿ ರಾಯರ ವಿಶೇಷ ಅನುಗ್ರಹದಿಂದಲೂ ಏನು ಅಂದು ಮಠ ನಿರ್ಮಾಣಕ್ಕೆ ಜಾಗೆ ಕೇಳಿದ ವೇಳೆ ಸ್ವಯಂ ಪ್ರೇರಿತರಾಗಿ ಬೆಲೆ ಬಾಳುವ ಜಾಗ ನೀಡಿ ಇಂದಿಗೂ ರಾಯರ ಸೇವೆಯಲ್ಲಿ ಲೀನರಾಗಿರುವ ಇಂದೂರು ನಾರಾಯಣಪ್ಪ ಅವರು ಇದರಲ್ಲೇ ಸಾರ್ಥಕತೆ ಕಂಡುಕೊಂಡಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.